ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪ್ರಕೃತಿ ಮಾದೇಶ್ ವ್ಲಾಗ್ಸ್. ಫ್ರೆಂಡ್ಸ್, ಇವತ್ತು ಭಾನುವಾರ. ಇವತ್ತು ಬೆಳಿಗ್ಗೆಯಿಂದನೇ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆಮೇಲೆ ಇನ್ನೊಂದೇನಪ್ಪ ಅಂತಂದರೆ ತುಂಬ ದಿನಗಳಾಗೋಯ್ತು ನಾನು ಡೈಲಿ ವ್ಲಾಗ್ಸ್ನ ಅಪ್ಲೋಡ್ ಮಾಡಿ. ಯಾಕಂದರೆ ಸ್ವಲ್ಪ ಪರ್ಸ್ನಲ್ ಕೆಲಸಗಳಿತ್ತು, ಸ್ವಲ್ಪ ಬ್ಯುಸಿ ಆಗಿಬಿಟ್ಟಿದ್ದೆ. ಆದ್ದರಿಂದ ವ್ಲಾಗ್ನ ಮಾಡೋಕ್ಕಾಗಿರಲಿಲ್ಲ. ಇನ್ನು ಮುಂದೆ ಹಾಗಾಗೋದಿಲ್ಲ, ಡೈಲಿ ವ್ಲಾಗ್ನ ಮಾಡಿ ನಿಮ್ಗಳ ಜೊತೆ ಶೇರ್ ಮಾಡ್ಕೊತೀನಿ ಅಂತ ಹೇಳ್ತಾ ಇವತ್ತಿನ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬನ್ನಿ. ಇವತ್ತು ಸಂಡೇ ಆಗಿರೋದ್ರಿಂದ ಯಾಕೋ ನನಗೆ ನನ್ನ ಹಸ್ಬೆಂಡ್ಗೆ ಇಬ್ರಿಗೂ ಇವತ್ತು ಕಾಫಿ ಕುಡಿಬೇಕು ಅಂತ ಅನ್ನಿಸ್ತಾ ಇತ್ತು. ನಾವು ನಾರ್ಮಲ್ ಡೇಸಲ್ಲಿ ಕಾಫಿ ಮಾಡ್ಕೊಳ್ಳೋದು ತುಂಬ ರೇರು. ವೀಕ್ಲಿ ಒನ್ಸ್ ಅಥವಾ 15 ಡೇಸ್ ಒನ್ಸ್ ನಾವು ಕಾಫಿ ಕುಡಿತೀವಿ. ಟೀ ಕುಡಿಯೋದಿಲ್ಲ, ತುಂಬ ಕಮ್ಮಿ. ಯಾಕಂದರೆ ನನಗೆ ಕಾಫಿ ಅಂದರೆ ತುಂಬ ಇಷ್ಟ. ಆದ್ದರಿಂದ ಯಾವಾಗಲಾದರೂ ಕುಡಿಬೇಕು ಅಂತ ಅನ್ನಿಸ್ದಾಗ ವೀಕ್ಲಿ ಒನ್ಸ್ ಈ ಥರ ಕಾಫಿ ಮಾಡ್ಕೊತೀನಿ. ಮತ್ತು ತುಂಬ ಜನ ಕೇಳ್ತಿದ್ರಿ, ಈ ಥರ ಕಪ್ಸ್ ತಂದ್ರಿ ಅಲ್ವಾ ಮಣ್ಣೊಂದು, ಹೇಗಿದೆ ಅಂತ ಹೇಳಿ. ನಾನು ಇದನ್ನು ಕೂಡ ಅಷ್ಟೇ, ನೀವು ನಾರ್ಮಲ್ ಮಡಕೆಗಳನ್ನ ಹೇಗೆ ನಾವು ನೆನೆಸಿ ಮಾಡ್ತೀವೋ ಇದನ್ನು ಕೂಡ ಅಷ್ಟೇ ಒಂದು 2 to 3 ಅವರ್ಸ್ ಆದರೂ ಸ್ವಲ್ಪ ನೀರಲ್ಲಿ ನೆನೆಸಿ ಆಮೇಲೆ ವಾಶ್ ಮಾಡಿ ಅದನ್ನು ಒಣಗಿಸಿದ ಮೇಲೆ ನಾವು ಈ ಥರ ಯೂಸ್ ಮಾಡ್ಬೋದು. ಇದನ್ನು ಬೇಯಿಸಬೇಕು ಅದೆಲ್ಲ ಏನೂ ಇರೋದಿಲ್ಲ, ಜಸ್ಟು ಸ್ವಲ್ಪ ನೀರಲ್ಲಿ ನೆನೆ ಹಾಕಿದ್ರೆ ಸಾಕಾಗುತ್ತೆ. ಬಟ್ ತುಂಬ ಚೆನ್ನಾಗಿದೆ, ಕ್ವಾಲಿಟಿ ಆಗಿರ್ಬೋದು ಅಥವಾ ಫಿನಿಶಿಂಗ್ ಆಗಿರ್ಬೋದು ತುಂಬ ಚೆನ್ನಾಗಿದೆ. ನನಗಂತೂ ಇಷ್ಟ ಆಯಿತು. ನಿಮಗೂ ಯಾರಿಗಾದರೂ ಬೇಕಿದ್ರೆ ಪರ್ಚೇಸ್ ಮಾಡ್ಬೋದು ಅಂತ ನನ್ನ ಒಪಿನಿಯನ್ನ ನಾನಿಲ್ಲಿ ಶೇರ್ ಮಾಡ್ಕೊತಾ ಇದ್ದೀನಿ. ಹಾಗೆ ಇವತ್ತು ನಂದು ಲಂಚ್ ಬಾಕ್ಸ್ ಎಲ್ಲ ತೊಳೆದಿದ್ದೆ ಅಲ್ವಾ. ಇನ್ನೊಂದೇನಪ್ಪ ಅಂತಂದರೆ, ಈ ಥರ ಲಂಚ್ ಬಾಕ್ಸ್ ಎಲ್ಲ ತೊಳೆದಾಗ ಈ ಥರ ರಬ್ಬರ್ಗಳಿರುತ್ತೆ ಅಲ್ವಾ, ದಯವಿಟ್ಟು ಡೈಲಿ ವಾಶ್ ಮಾಡಬೇಕಾದ್ರೆ ಇದನ್ನೆಲ್ಲ ತೆಗೆದು ವಾಶ್ ಮಾಡಿ. ಯಾಕಂದರೆ ಅದ್ರೊಳಗಡೆನೂ ಕೂಡ ಎಣ್ಣೆ ಜಿಡ್ಡು ಅಥವಾ ಚಿಕ್ಕ ಚಿಕ್ಕ ಅನ್ನ ರೈಸ್ ಏನಾದರೂ ಇದ್ದರೆ ಹೋಗಿ ಸೇರಿಕೊಂಡಿರುತ್ತೆ, ಅದಕ್ಕೋಸ್ಕರ. ಮತ್ತು ಇವತ್ತು ನನ್ನ ಮಗಂದು ಕರಾಟೆದು ವರ್ಲ್ಡ್ ರೆಕಾರ್ಡ್ ಅಫಿಷಿಯಲ್ ಅಟೆಂಪ್ಟ್ ಇದೆ, ಅದಕ್ಕೋಸ್ಕರ ಅದಕ್ಕೆ ಹೋಗಬೇಕು ಅಂತಲೂ ಕೂಡ ರೆಡಿ ಆಗ್ತಾಯಿದ್ದೀನಿ. ಬೆಳಗ್ಗೆ ಬೇಗನೆ ಎದ್ದು ಎಲ್ಲ ಕೆಲಸಗಳನ್ನ ಮಾಡಿಕೊಂಡು. ಲಾಸ್ಟ್ ಟೈಮ್ ಒಂದು ಕರಾಟೆನಲ್ಲಿ ಹೋದಾಗ ತುಂಬ ಲೇಟ್ ಆಗಿಬಿಟ್ಟಿತ್ತು. ಸ್ನ್ಯಾಕ್ಸು ತಿನ್ನೋದಕ್ಕೆ ಏನೂ ತೊಗೊಂಡೋಗ್ದಂತೆ ತುಂಬ ಬೇಜಾರಾಗ್ಬಿಟ್ಟಿತ್ತು. ಅದಕ್ಕೆ ಈ ಸತಿ ಹಾಗಾಗೋದು ಬೇಡ ಅಂತ ಹೇಳಿ ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ತೊಗೊತಾ ಇದ್ದೀನಿ. ಅಷ್ಟೊತ್ತಿಗಾಗಲೇ ಈ ಕಡೆ ನನ್ನ ಮಗ ಎದ್ದು ರೆಡಿ ಆಗೋಕ್ಕೆ ಹೊರಡ್ತಿದ್ದಾನೆ. ಬಟ್ ಇವನ್ನ ನಾನು ಎದ್ದೇಳಿಸಿರಲಿಲ್ಲ, ಯಾಕಂದರೆ ಇವತ್ತು ಅಲ್ಲೂ ಕೂಡ ಹೊರಗಡೆಯಲ್ಲಿ ಹೋಗ್ತಾನಲ್ವ, ಆದಷ್ಟು ಸ್ವಲ್ಪ ಮಲಗಿರಲಿ ಅಂತಲೇ ನಿಧಾನಕ್ಕೆ ಎದ್ದೇಳ್ಸೋಣ ಅಂತ ಹೇಳಿ 8:30 8:50ಗೇನೋ ಎದ್ದ ಅನಿಸುತ್ತೆ. ಅವನು ಎದ್ದಾಗ ಮಾಡ್ಕೊಳ್ಳೋಣ ಅಂತ ಹೇಳಿ ಇವತ್ತು. ಆಮೇಲೆ ಅವನಿಗೆ ಕರಾಟೆ ಇರೋದ್ರಿಂದ ವರ್ಲ್ಡ್ ರೆಕಾರ್ಡ್ ಇರೋದ್ರಿಂದ ಅವರು ಸ್ವಲ್ಪ ಲೈಟಾಗೆ ಕೊಡಿ ಫುಡ್ನ ಅಂತ ಹೇಳಿದರು. ಅದಕ್ಕೋಸ್ಕರ ಇವತ್ತು ಲೈಟಾಗಿರಲಿ ಅಂತ ಹೇಳಿ ತರಕಾರಿ ಹಾಕಿ ಉಪ್ಪಿಟ್ಟು ಮಾಡಿ, ಯಾಕಂದರೆ ತರಕಾರಿ ಎಲ್ಲ ಚೆನ್ನಾಗಿ ತಿನ್ನಬೇಕಲ್ವ, ಆದ್ದರಿಂದ ತರಕಾರಿ ಎಲ್ಲ ಹಾಕಿ ಉಪ್ಪಿಟ್ಟು ಮಾಡಿ ಆಮ್ಲೆಟ್ ಹಾಕ್ಕೊಟ್ಟೆ. ಸ್ವಲ್ಪ ಹೊಟ್ಟೆ ತುಂಬಾಗಿರುತ್ತೆ, ತುಂಬ ಹೆವಿ ಅಂತಲೂ ಅನಿಸಲ್ಲ. ಅದಕ್ಕೋಸ್ಕರ ಅದೆಲ್ಲ ಮಾಡೋ ಅಷ್ಟೊತ್ತಿಗೆ ಇನ್ನೊಂದು ಕಡೆ ಇವನು ಕೂಡ ರೆಡಿ ಆದ. ಅಷ್ಟೊತ್ತಿಗೆ ನಾನು ಕೂಡ ಎಲ್ಲ ರೆಡಿಯಾಗಿ ಮನೇಲೂ ಕೂಡ ಅಷ್ಟೇ ಪೂಜೆ ಎಲ್ಲ ಮುಗಿಸಿ. ಯಾಕಂದರೆ ಮಕ್ಳು ಈ ಥರ ಮಾಡ್ತಿದ್ದಾರೆ ಅಂತಂದರೆ ಮನೆಯಲ್ಲಿ ಪೂಜೆ ಮಾಡಿ ಹೊರಟ್ರೆ ಮನಸ್ಸಿಗೇನೋ ಒಂದು ಸಮಾಧಾನ. ಮತ್ತು ಇವತ್ತು ಭಾನುವಾರ ಆಗಿರೋದ್ರಿಂದ ನಮ್ಮನೆಯವರು ಕೂಡ ಇವತ್ತು ಕಾಲಭೈರೇಶ್ವರನ ದೇವಸ್ಥಾನಕ್ಕೆ ಹೋಗೋಣ, ಅಲ್ಲೇ ಅಲ್ವಾ ಹೇಗೆ ಇದ್ರು ಅಂತ ಹೇಳಿ ಫಸ್ಟು ನಾವೀಗ ಕಾಲಭೈರೇಶ್ವರನ ದೇವಸ್ಥಾನಕ್ಕೆ ಹೋಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಅಲ್ಲಿಂದ ನೆಕ್ಸ್ಟು ಇವೊಂದು ಎಲ್ಲಿ ನಡೀತಿದೆ ಅಲ್ಲಿಗೆ ಹೋಗೋಣ ಅಂತ ಹೇಳಿ. ಇವನದ್ದು ನಡೀತಾ ಇದ್ದಿದ್ದು ಬಂದು ದಾಸಪ್ಪ ಸರ್ಕಲ್, ರೈಲ್ವೆ ಸ್ಟೇಷನ್ ಸಿಗ್ನಲ್ ಇದೆಯಲ್ಲ, ಅಲ್ಲಿ ಫೀನಿಕ್ಸ್ ಅಕಾಡೆಮಿ ಅಂತ ಹೇಳಿ ಇಲ್ಲಿ ನಡೀತಾ ಇದೆ. ಇಲ್ಲಿ ನಾವು ಬಂದ್ವಿ ಒಂದು 5 to 10 ಮಿನಿಟ್ಸ್ಲೇನೋ ಲೇಟ್ ಆಯಿತು. 10:30ಗೆ ಹೇಳಿದರು, 10:40ಗೇನೋ ಬಂದ್ವಿ ಅಂತ ಅನ್ಕೊತೀನಿ. ಅಲ್ಲಿ ಆಲ್ರೆಡಿ ಎಲ್ಲ ರೆಡಿ ಮಾಡಿದರು ಹೊರಗಡೆ ಮಾಡೋರಿಗೆ, ಅಂದರೆ ಬ್ಯಾಕ್ ಬೆಂಡ್ ವಿತ್ ವಾಕು ಮತ್ತು ಟಯರು ಫ್ಲಿಪ್ಪು ಮತ್ತು ಟೈಲ್ಸ್ ಬ್ರೇಕಿಂಗು ತುಂಬ ಇತ್ತಲ್ವ, ಅದಕ್ಕೆಲ್ಲ ಹೊರಗಡೆ ರೆಡಿ ಮಾಡಿದರು. ಬ್ಯಾನರ್ಗಳು ನೋಡಿ ಎಷ್ಟು ಹೆಂಗೆ ಹಾಕಿದ್ದಾರೆ ಅಂತ ಯಾರ್ಯಾರ್ದು ಅಂತ. ನನ್ನ ಮಗಂದು ಅಷ್ಟೇ ಬ್ಯಾನರ್ ಈ ಥರ ಹಾಕಿರೋದು ಇದೇ ಫಸ್ಟ್ ಟೈಮ್. ಅದನ್ನು ನೋಡಿ ಕೂಡ ನಮಗೆ ತುಂಬ ಖುಷಿ ಆಯಿತು. ಯಾಕಂದರೆ ದುಡ್ಡು ಕೊಟ್ಟು ಫ್ಲೆಕ್ಸ್ ಹಾಕಿಸ್ಕೊಳ್ಳೋದು ಬೇರೆ ಥರ, ಬಟ್ ಈ ಥರ ಅಫಿಷಿಯಲ್ ಆಗಿ ಏನೋ ಒಂದು ಸಾಧಿಸ್ತಿದ್ದಾರೆ ಈ ಏಜಲ್ಲೇ ಮಕ್ಳುಗಳು ಅಂತಂದರೆ ತಂದೆ ತಾಯಿಗಳಿಗೆ ಆಗುವಂಥ ಖುಷಿನೇ ಬೇರೆ. ಅವ್ರದ್ದೆಲ್ಲ ಹೊರಗಡೆ ಇದ್ದಿದ್ದರಿಂದ ಅವ್ರಗಳದೆಲ್ಲ ಅಲ್ಲಿತ್ತು ಬ್ಯಾನರ್ಗಳು. ಇವ್ರುಗಳದ್ದು ಒಳಗಡೆ ಇತ್ತು ಅಟೆಂಪ್ಟು. ಯಾಕಂದರೆ ಇವ್ರದ್ದು ಒಂದು ನಿಂತ ಕಡೆ ಮಾಡುವಂಥದ್ದಲ್ವ, ಆದ್ದರಿಂದ ಇವ್ರದ್ದು ಒಳಗಡೆ ಎದ್ದಿದ್ದರಿಂದ ಇವ್ರದ್ದೆಲ್ಲ ಒಳಗಡೆ ಇಟ್ಟಿದ್ದಾರೆ. ನಾವು ಹೋಗೋಷ್ಟೊತ್ತು ಆಲ್ರೆಡಿ ಎಲ್ಲ ಸ್ಟೇಜೆಲ್ಲ ರೆಡಿ ಆಗಿತ್ತು. ಇವರು ಕೂಡ ಸೆಂಪೈ ಅವ್ರ ಟ್ರೈನರ್ ಕೂಡ ಹೇಗಿದೆ, ಕಂಫರ್ಟ್ ಇದೆಯಾ ಮಾಡೋದಕ್ಕೆ ಏನು ಎಲ್ಲ ಅಂತ ಹೇಳಿ ಒಂದು ಸತಿ ಚೆಕ್ ಮಾಡ್ಕೊತಿದ್ದಾರೆ. ಬಟ್ ಇದು ಒಂದು ಒಳ್ಳೆಯದು ಅನಿಸುತ್ತೆ. ಯಾಕಂದರೆ ಮಕ್ಳುಗಳು ಕ್ಲಾಸ್ನಲ್ಲಿ ಯಾರೂ ಇರೋಲ್ಲ, ಅವ್ರ ಟ್ರೈನರು ಅವ್ರ ಫ್ರೆಂಡ್ಸ್ಗಳ ಮುಂದೆ ಮಾಡೋದಕ್ಕೂ ಹೊರಗಡೆ ಜನಗಳ ಮುಂದೆ ಮಾಡೋದಕ್ಕೂ ತುಂಬ ಡಿಫ್ರೆನ್ಸ್ ಇರುತ್ತೆ, ಮತ್ತು ಭಯನೂ ಕೂಡ ಇರುತ್ತೆ. ಇವರೆಲ್ಲ ಬಂದು ಇವ್ರ ಫ್ರೆಂಡ್ಸ್ಗಳು. ಇವನು ಕೂಡ ಅಷ್ಟೇ, ಇವನ ಹೆಸರು ಅದ್ವೈತ್ ಅಂತ ಹೇಳಿ. ಇವನು ಸೈಡ್ ಸಿಟಪ್ಸ್ ಮಾಡ್ತಾನೆ.
ಮತ್ತು ಇವಳು ಅಶ್ಮಿತಾ ಅಂತ ಹೇಳಿ. ಈ ಹುಡುಗಿ ಬ್ಯಾಗ್ ಬೆಂಡ್ ಮಾಡಿ ವಾಕ್ ಮಾಡೋ ಅಂಥದ್ದು. ಮತ್ತು ಹಿಂದೆ ಇರೋ ಹುಡುಗಿ ಅವಳ ಹೆಸರು ಕಶ್ಮಿ ಅಂತ ಹೇಳಿ, ಅವಳು ಬ್ಯಾಗ್ ಬೆಂಡ್ ಮಾಡಿ ಬ್ಯಾಲೆನ್ಸ್ಡ್, ಅದು ಕೂಡ ಒಂದು ಸ್ಟೇಜ್ ಮೇಲೆ ಒಂದು ಇದ್ರ ಮೇಲೆ ಹೈಟ್ನಲ್ಲಿ. ಮತ್ತು ನೆಕ್ಸ್ಟು ಇರೋ ಹುಡುಗಿ ಬಂದು ಅವಳು ಫ್ಲಿಪ್ ಮಾಡಿ ಸ್ಟ್ರೆಚ್ ಮಾಡೋವಂಥದ್ದು. ನಾವು ಹೇಳೋದು ತುಂಬ ಈಸಿ ಅನಿಸುತ್ತೆ, ಬಟ್ ಅದನ್ನೆಲ್ಲ ಮಾಡೋದು ತುಂಬ ಕಷ್ಟ ಇದೆ. ಮಕ್ಳುಗಳ ಪ್ರಾಕ್ಟೀಸು ಮತ್ತು ಅವ್ರ ಡೆಡಿಕೇಶನು ಅವ್ರಿಗೆ ಈಗ ಗೊತ್ತಾಗೋದಿಲ್ಲ. ಮಕ್ಳುಗಳಿಗೆ ಮುಂದೆ ಒಂದು ಟೈಮಲ್ಲಿ ಅವ್ರ ಹೆಸ್ರು ಹೇಳಿದಾಗ ಅವ್ರಿಗೆಷ್ಟು ಅವ್ರು ಏನು ಮಾಡಿದ್ದೀವಿ ಅಂತ ಅವ್ರಿಗೆ ಗೊತ್ತಾಗೋ ಏಜಲ್ಲಿ ಅವ್ರಿಗೆ ತುಂಬ ಪ್ರೌಡ್ ಫೀಲ್ ಆಗುತ್ತೆ. ಮತ್ತು ನಮಗೂ ಕೂಡ ಪ್ರೌಡ್ ಫೀಲಿಂಗ್ ಇರುತ್ತೆ, ಯಾಕಂದರೆ ನಮ್ಮ ಮಕ್ಕಳು ಈ ಏಜಲ್ಲೇ ಇದನ್ಗಳನ್ನ ಸಾಧನೆ ಮಾಡಿದ್ದಾರೆ ಅಂತ ಹೇಳಿ. ಅದಕ್ಕೆ ನಮ್ಮ ಮನೆಯವ್ರನ್ನ ಕೇಳ್ತಾ ಇದ್ದೆ, ಏನು ನಿಮಗೆ ಟೆನ್ಷನ್ ಆಗ್ತಿದೆಯಾ, ಭಯ ಆಗ್ತಿದೆಯಾ ಅಂತ. ಬಿಕಾಸ್ ನನಗಂತೂ ತುಂಬ ಭಯ ಆಗ್ತಿತ್ತು. ಬಟ್ ಇವು ಮಕ್ಳುಗಳಲ್ಲಂತೂ ಒಂದು ಸ್ವಲ್ಪ ಟೆನ್ಷನ್, ಭಯ ಯಾವುದೂ ಕಾಣಿಸ್ತಿರ್ಲಿಲ್ಲ. ಯಾಕಂದರೆ ಆ ಏಜೇ ಹಾಗೇ, ಮಕ್ಳುಗಳಿಗೆ ಏನೂ ಕೂಡ ಗೊತ್ತಿರೋಲ್ಲ. ಅವ್ರಿಗೆ ಗೊತ್ತಿರೋದು ನಾವೇನು ಮಾಡಬೇಕು, ಇದನ್ನು ಮಾಡಬೇಕು ಅಷ್ಟೇ ನಮಗೆ ಗೊತ್ತಿರೋದು ಅಂತ ಹೇಳ್ತಾರೆ. ನಾವು ಅನ್ಕೊತೀವಿ ನಮ್ಮ ಮಕ್ಕಳು ಇನ್ನು ಚಿಕ್ಕವರಪ್ಪ, ಏನೂ ಗೊತ್ತಾಗೋದಿಲ್ಲ ಅಂತ. ಬಟ್ ಅದು ತುಂಬ ತಪ್ಪು ನಾವು ಅಂದ್ಕೊಳ್ಳೋ ಅಂಥದ್ದು. ಈಗಿನ ಮಕ್ಳುಗಳಿಗಂತೂ ಪ್ರತಿಯೊಂದು ಗೊತ್ತಿರುತ್ತೆ ನೋಡಿ. ಇದೆಲ್ಲ ಆಗೋ ಅಷ್ಟೊತ್ತಿಗೆ ಪ್ರೋಗ್ರಾಮ್ ಕೂಡ ಸ್ಟಾರ್ಟ್ ಆಯಿತು. ಎಲ್ಲರೂ ಕೂಡ ಬಂದಿದ್ದರು ಮುಖ್ಯ ಅತಿಥಿಗಳು, ಮೈಸೂರಿನ DYSPಗಳು ಮತ್ತು ರಿಟೈರ್ಡ್ DYSPಗಳು, ಮತ್ತು ಇಲ್ಲಿ ಕೋಟ್ ಹಾಕಿರೋರು ಇಬ್ಬರು ಜಡ್ಜಸ್ ಆಗಿರ್ತಾರೆ. ಅಂದರೆ ಇವ್ರೇನು ಮಾಡ್ತಾರೆ ಅದನ್ನು ಅವರು ಮುಂದೆ ನಿಂತು ಜಡ್ಜ್ ಮಾಡಿ ರಿಪೋರ್ಟ್ ಮಾಡೋ ಅಂಥದ್ದು. ಯಾಕಂದರೆ ಇದು ಅಫಿಷಿಯಲ್ ಅಟೆಂಪ್ಟ್ ಆಗಿರೋದ್ರಿಂದ ಸುಮ್ಮನೆ ಮಾಡೋಕ್ಕಾಗೋದಿಲ್ಲ ಅಲ್ವಾ. ಆದ್ದರಿಂದ ದೀಪ ಬೆಳಗ್ಸೋ ಮುಖಾಂತರ ಯಾವುದೇ ಆದರೂ ಫಂಕ್ಷನ್ ಏನೇ ಆದ್ರೂ ಒಳ್ಳೆಯದಾಗಬೇಕು ಅಂತ ಹೇಳಿ ದೀಪನ ಹಚ್ಚಿ ಸ್ಟಾರ್ಟ್ ಮಾಡೋ ಅಂಥದ್ದು. ಅದನ್ನು ಕೂಡ ಮಾಡಿ ಎಲ್ರಿಗೂ ಕೂಡ ವಿಶ್ ಮಾಡಿದ್ರು, ಆಲ್ ದ ಬೆಸ್ಟ್ ಹೇಳಿದ್ರು. ಗ್ಲೋಬಲ್ ವರ್ಲ್ಡ್ ರೆಕಾರ್ಡ್ಸ್ ಬಂದು ರೆಕಗ್ನೈಸ್ ಆಗಿರೋದು ಸೆಂಟ್ರಲ್ ಗೌರ್ಮೆಂಟ್ ಆಫ್ ಇಂಡಿಯಾ, ಮಿನಿಸ್ಟ್ರಿ ಆಫ್ ಬ್ರಾಡ್ಕಾಸ್ಟ್ ಇಂದ ಅಪ್ರೂವಲ್ ಆಗಿ, ಮತ್ತೆ UP ನಲ್ಲಿ ಇದು ಪಬ್ಲಿಷಿಂಗ್ ಹೌಸ್ ಇದೆ, ಮತ್ತೆ ಪ್ರಿಂಟಿಂಗ್ ಹೌಸ್ ಬಂದು ಕೊಯಂಬತ್ತೂರಿನಲ್ಲಿದೆ. ಇಂಡಿಯಾಸ್ ಒನ್ ಅಂಡ್ ಓನ್ಲಿ ಆರ್ಗನೈಸೇಷನ್ ರೆಕಗ್ನೈಸ್ಡ್ ಆಗಿರುವಂತ ಒಂದು ಇನ್ಸ್ಟಿಟ್ಯೂಟ್ ಇದು. ಇದ್ರದ್ದು ಕರ್ನಾಟಕ ಸ್ಟೇಟ್ ಡೈರೆಕ್ಟರ್ ಆಗಿ ನಾನು ಅಪಾಯಿಂಟ್ ಆಯಿತು 2020 ಇಂದ. ಈಗ ಅಟ್ ಪ್ರೆಸೆಂಟ್ ಅರೌಂಡ್ 20 ಸ್ಟೂಡೆಂಟ್ಸ್ ಆಫ್ ವೋಶೋಕೈ, ನಮ್ಮ ಸಂಸ್ಥೆಯಿಂದ 20 ಜನ ಸ್ಟೂಡೆಂಟ್ಸು ಗ್ಲೋಬಲ್ ವರ್ಲ್ಡ್ ರೆಕಾರ್ಡ್ಸ್ ನಲ್ಲಿ ಇನ್ಕ್ಲೂಡಿಂಗ್ ನನ್ನ ಸೇರಿಸಿ ನಾವು ರೆಕಾರ್ಡ್ ಅಟೆಂಪ್ಟ್ ಮಾಡಿದ್ದೀವಿ. ಲಾಸ್ಟ್ ಇಯರ್ ಫೆಬ್ರವರಿ 150 ಜನ ಸ್ಟೂಡೆಂಟ್ಸ್ ವೋಶೋಕೈಯಿಂದ ವರ್ಲ್ಡ್ ರೆಕಾರ್ಡ್ ಅಟೆಂಪ್ಟ್ ಮಾಡಿದ್ರು. ಅಂಡ್ ಇಂಡಿವಿಜುವಲ್ ರೆಕಾರ್ಡ್ಸ್ 11 ಜನ ಇಂಡಿವಿಜುವಲ್ ರೆಕಾರ್ಡ್ಸ್ ಮಾಡಿದ್ರು. ಇವತ್ತು ಮಂಡ್ಯ ಮತ್ತೆ ಮೈಸೂರು 2 ಬ್ರಾಂಚ್ ಇಂದ 9 ಜನ ಸ್ಟೂಡೆಂಟ್ಸ್ ವರ್ಲ್ಡ್ ರೆಕಾರ್ಡ್ ಅಟೆಂಪ್ಟ್ ಮಾಡ್ತಾ ಇದ್ದಾರೆ. ಅವರೆಲ್ಲರಿಗೂ ಆಲ್ ದಿ ಬೆಸ್ಟ್. ಅಂಡ್ ಗ್ಲೋಬಲ್ ವರ್ಲ್ಡ್ ರೆಕಾರ್ಡ್ಸ್ ಯಾಕೆ ನಾವು ಮಾಡ್ತಾ ಇರೋದು, ಒಂದು ಉದ್ದೇಶ ಏನಂತ ಹೇಳಿದ್ರೆ ಇಟ್ಸ್ ಕಂಪ್ಲೀಟ್ಲಿ ರೆಕಗ್ನೈಸ್ ಆಗಿರುವಂಥದ್ದು ಮತ್ತೆ ಲೀಗಲೈಸ್ ಇರುವಂಥದ್ದು. ಅದೇ ತರ ಇನ್ನು ಎಷ್ಟೋ ಕೆಲವೊಂದು ನೇಮ್ಸ್ ಇಡೋದಕ್ಕಾಗಲ್ಲ ನನಗೆ ಆನ್ ದ ಸ್ಟೇಜ್. ತುಂಬಾ ಫೇಕ್ ರೆಕಾರ್ಡ್ಸ್ಗಳಿದ್ದಾವೆ. ಆ ಫೇಕ್ ರೆಕಾರ್ಡ್ಸ್ಗಳಿಗೆ ಯಾವ ತರ ಐಡೆಂಟಿಫೈ ಮಾಡ್ಬೋದು ಅಂತ ಹೇಳಿದ್ರೆ ಗೂಗಲ್ ಸರ್ಚ್ ಮಾಡಿದ್ರೆ ಗೊತ್ತಾಗುತ್ತೆ ಹೌ ಟು ಐಡೆಂಟಿಫೈ ಫೇಕ್ ವರ್ಲ್ಡ್ ರೆಕಾರ್ಡ್ಸ್ ಅಂತ. ಸುಮ್ಮನೆ ಒಂದು ಫೀಸ್ ತಗೊಳ್ತಾರೆ ಮತ್ತೆ ಮಕ್ಕಳಿಗೆ ಒಂದು ಸರ್ಟಿಫಿಕೇಶನ್ಸ್ ಅಂತ ಕೊಡ್ತಾರೆ, ಅದು ಯಾವುದು ರೆಕಗ್ನೈಸೇಷನ್ ಇರಲ್ಲ. ರೆಕಗ್ನೈಸೇಷನ್ ಆಗ್ಬೇಕಂತ ಹೇಳಿದ್ರೆ RNI ಆಕ್ಟಲ್ಲಿ ರಿಜಿಸ್ಟರ್ ಆಗಿರಬೇಕು. RNI ಅಂದರೆ ರಿಜಿಸ್ಟರ್ ಆಫ್ ನ್ಯೂಸ್ ಪೇಪರ್ ಇನ್ ಇಂಡಿಯಾ, ಮತ್ತೆ ಮಿನಿಸ್ಟರ್ ಆಫ್ ಬ್ರಾಡ್ಕಾಸ್ಟ್ ಇಂದ ಅಪ್ರೂವಲ್ ಇರಬೇಕು. ಇವೆರಡೂ ಇಲ್ಲ ಅಂತ ಹೇಳಿದ್ರೆ ಇಟ್ಸ್ ಕಂಪ್ಲೀಟ್ಲಿ ಫೇಕ್. ಸೊ ನಿಮಗೆ ನೋಡಿದ್ರೆ ಮಗನ ಜೊತೆಗೆ ಇವತ್ತು 9 ಜನ ಒಟ್ಟು ವರ್ಲ್ಡ್ ರೆಕಾರ್ಡ್ಗೆ ಅಫಿಷಿಯಲ್ ಅಟೆಂಪ್ಟ್ ಮಾಡ್ತಿದ್ದಾರೆ. ನಿಜವಾಗ್ಲೂ ಆ ಮಕ್ಳುಗಳೆಲ್ಲ ಚಿಕ್ಕ ಮಕ್ಳುಗಳು ಎಷ್ಟು ತುಂಬ ಚೆನ್ನಾಗಿ ಅಂದರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಮತ್ತು ತುಂಬ ಕಷ್ಟಪಟ್ಟಿದ್ದಾರೆ. ಅದನ್ನು ನೋಡಿದ್ರೇ ಗೊತ್ತಾಗುತ್ತೆ. ನಾನು ಆ ವೀಡಿಯೋಸ್ಗಳನ್ನ ಹಾಕ್ತೀನಿ, ಅದಕ್ಕೋಸ್ಕರ ಈ ವಿಡಿಯೋನ ಕೊನೆ ತನಕ ನೋಡಿ, ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಬರ್ತೀನಿ ನಾನು. Rohit, which time you are? 3 years. Okay, sit-ups on the nail board. Tough ಇದೆ. Okay, press ಮಾಡಿ ಇಟ್ರೆ ಚುಚ್ಕೊಳ್ಳುತ್ತೆ. ಇದ್ರ ಮೇಲೆ ಮ್ಯಾಕ್ಸಿಮಮ್ ಸಿಟ್-ಅಪ್ಸ್ ಮಾಡ್ತಾ ಇರೋದು ರೋಹಿತ್. ಎಷ್ಟು ವೇಟ್? ತೂಕ ಎಷ್ಟಿದೆಯಾ? 33 kg weight. Okay, third standard student. Maximum sit-ups. Counting machine. Counting. ಎಷ್ಟು ಮಾಡ್ತೀರಾ? 2000 ಕನ್ಫರ್ಮ್ ಸಿಟ್-ಅಪ್ಸ್.
ನಾರ್ಮಲ್ ಆಗಿ ಸಿಟಪ್ಸ್ ಗರಡಿನಲ್ಲಿ ಹಾಕ್ಬೇಕಾ? ಗರಡಿ ಪೈಲ್ ಬಂದ್ರೆ 1000 ಮಸ್ಕೆಗಳನ್ನ. ಬಟ್ ಮಾರ್ಷಲ್ ಆರ್ಟ್ಸ್ ಅಲ್ಲಿ 100 ಸಿಟಪ್ಸ್ ಮಾಡೋದು ಮ್ಯಾಕ್ಸಿಮಮ್. ಬ್ಲಾಕ್ ಬೆಲ್ಟ್ ಎಕ್ಸಾಮಿನೇಷನ್ಸ್ ಅಲ್ಲಿ 500 ಸಿಟಪ್ಸ್ ಇರುತ್ತೆ. ಬಟ್ ಈ ಏಜ್ ನಲ್ಲಿ ಮಕ್ಕಳು 2000 ಸಿಟಪ್ಸ್, ದಟ್ ಈಸ್ ಆನ್ ನೇಲ್ ಬೋರ್ಡ್. ಇದನ್ನ ಒಂದು ವರ್ಲ್ಡ್ ರೆಕಾರ್ಡ್ ಅಫಿಷಿಯಲ್ ಅಟೆಂಪ್ಟ್ ನ ಪರ್ಫಾರ್ಮ್ ಮಾಡ್ತಾ ಇರೋದು ರೋಹಿತ್. ಆಲ್ ದ ಬೆಸ್ಟ್. ಓಕೆ, ಹತ್ತು ಬನ್ನಿ. ಎಸ್, ಮುಂದೆ ಜಡ್ಜಸ್ ಒಂದು ಕೂತ್ಕೊಂಡಿದ್ರೆ ಒಂದು ಕೌಂಟ್ ಈಕ್ವಲ್. ನೋ ಟೈಮಿಂಗ್. 3, 2, 1 ಸ್ಟಾರ್ಟ್. ನನ್ನ ಮಗ ಮಾಡ್ತಿದ್ರೆ ನನಗೆ ತುಂಬ ಟೆನ್ಷನ್ ಆಗ್ತಿತ್ತು. ಏನು ಮಾಡ್ತಾನೋ, ಹೇಗೆ ಮಾಡ್ತಾನೋ, ಮಾಡಿಚಿನಿ ಅಂತ ಹೇಳ್ತಾ ಇದ್ದೆ. ಆಮೇಲೆ ಅವನಿಗೆ ನಮ್ಮನ್ನು ನೋಡ್ತಿದ್ರೆ ಅವನು ಮಾಡೋಕ್ಕಾಗ್ತಿಲ್ಲ ಅಂತ ಅವ್ರ ಟ್ರೈನರ್ ಅಂದರು, ಮೇಡಮ್ ನೀವು ಸ್ವಲ್ಪ ದೂರ ನಿಂತ್ಕೊಳ್ಳಿ, ಅವಾಗ ಅವನು ಆರಾಮಾಗಿ ಮಾಡ್ತಾನೆ, ನೀವೇನೂ ತಲೆ ಕೆಡಿಸ್ಕೊಂಬೇಡಿ, ಅವ್ನ ಬಾಡಿ ವಾರ್ಮ್ ಅಪ್ ಆಗ್ತಿದೆ, ನೀವು ಆರಾಮಾಗಿ ಮಾಡ್ತಾನೆ, ನೀವು ಸ್ವಲ್ಪ ದೂರ ಇರಿ ಅಂದರು. ಅದಕ್ಕೋಸ್ಕರ ನಾನು ಕೊನೆಗೆ ನಾನು ಇದ್ದರೆ ಎಲ್ಲಿ ಮಾಡೋದಿಲ್ವೋ, ಬೇಡ ಅಂತ ಹೇಳಿ ನಾನು ಮತ್ತು ನನ್ನ ಹಸ್ಬೆಂಡ್ ಇಬ್ಬರೂ ಕೂಡ ಹೋಗಿ ಡೋರ್ ಹತ್ರ ನಿಂತ್ಬಿಟ್ಟಿದ್ವಿ ಲಿಟ್ರಲಿ. ಯಾಕಂದರೆ ನಮ್ಮ ಕೈಲೂ ನೋಡೋಕ್ಕೂ ಆಗ್ತಿಲ್ಲ ಡೈರೆಕ್ಟಾಗಿ ಅವ್ನು ಮಾಡ್ತಿರೋದನ್ನು. ತುಂಬ ಟೆನ್ಷನ್ ಆಗ್ತಿತ್ತು ಮತ್ತು ಅದು ಹೇಗೆ ನೋಡೋಕ್ಕಾಗ್ತಿರಲಿಲ್ಲ. ಆದ್ದರಿಂದ ನಾವು ಹೋಗಿ ಹೊರಗಡೆ ನಿಂತ್ಬಿಟ್ಟಿದ್ವಿ. ಆದ್ದರಿಂದ ಆದಷ್ಟು ಜಾಸ್ತಿ ಕ್ಲಿಪ್ಸ್ಗಳನ್ನ ತೊಗೊಳಕ್ಕಾಗಿಲ್ಲ ನನ್ನ ಕೈಲಿ. ಅದ್ವೈತಲ್ಲಿ ಓಡಾಡ್ತಾ ಇದ್ದಾನ. ಎಷ್ಟಾಗಿದೆ ಇವ್ರದ್ದು? 1367. ನೀನು ಎಷ್ಟು ಮಾಡೋ ರೆಕಾರ್ಡ್ ಈಗ? ನೋಡಿದ್ರಿ ಅಲ್ವಾ, ಅವ್ನು ಟೋಟಲ್ 2021 ಸಿಟಪ್ಸ್ ಮಾಡಿದ್ದಾನೆ. ಐ ಹೋಪ್ ಅದು ಚೆನ್ನಾಗಾಗುತ್ತೆ ಅಂತ ಅಂದ್ಕೊತಾ ಇದ್ದೀನಿ. ನನಗಂತೂ ತುಂಬ ಖುಷಿಯಾಗಿದೆ. ನನ್ನ ಖುಷಿನ ಹೇಗೆ ಎಕ್ಸ್ಪ್ರೆಸ್ ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಹಾಗೆ ಇಲ್ಲಿ ತುಂಬ ಜನ ಮಕ್ಕಳುಗಳು ಕೂಡ ಅಟೆಂಪ್ಟ್ ಮಾಡಿದ್ರು. ಕೌಂಟ್ ಮಾಡು 1 2 ಕೌಂಟ್ ಮಾಡು 1 2 3 ಕೌಂಟ್ ಮಾಡ್ತಾ ಇರು. ಸ್ಟಾರ್ಟ್ ಕೌಂಟಿಂಗ್ 1 2 3 ಕೌಂಟ್ ಮಾಡಿದೀನಿ ನಾವು. ಎಸ್, 3 ಮಿನಿಟ್ ಕಂಪ್ಲೀಟೆಡ್. ಓಕೆ, ನಿನ್ಗೆ ಎಷ್ಟು ನಿನ್ ಟೈಮ್ ತಗೋ. ಈಗ ನಿನ್ ಟೈಮ್. ಈಗ ಯಾರು ನೀನು ಕೌಂಟ್ ಮಾಡೋ ಅಂತ ಹೇಳಲ್ಲ. ಓಕೆ, ವೆರಿ ಗುಡ್. ಅಲ್ಲಿ ಮುಂದೆ 3 minutes 19 seconds. 3 minutes 19 seconds. Maximum duration. Hold ಮಾಡಿ. Smile. 3 minutes 19 seconds. Table talk. Three minutes 19 seconds. Yashwant Lord. 3 minutes 19 seconds. Yes, very good. Done now. Yes, 11 minutes seconds. Teju. Next, Rohit. Advanced, don't stop it, man. Non-stop. 2000 dollar. ನೋಡಿದ್ರಿ ಅಲ್ವಾ, ಈಗ ಒಳಗಡೆದೆಲ್ಲ ಮುಗಿಸಿ ನಾವು ಹೊರಗಡೆಗೆ ಬಂದ್ವಿ. ಇವನಿಗಂತೂ ಫುಲ್ ಸುಸ್ತಾಗ್ಬಿಟ್ಟಿದ್ದ. ಯಾಕಂದರೆ 2021 ಬಸ್ಕಿನ ಅಥವಾ ಸಿಟಪ್ಸ್ನ ಮಾಡೋದು ಅಂತಂದರೆ ತುಂಬ ಈಸಿ ಮಾತಲ್ಲ. ನೆಕ್ಸ್ಟು ಹುಡುಗಿ ಬಂದು ಅಸ್ಮಿತಾ ಅಂತ ಹೇಳಿ, ನಾನು ಆಲ್ರೆಡಿ ಇಂಟ್ರೊಡ್ಯೂಸ್ ಮಾಡಿದೆ ಅಲ್ವಾ. ಈ ಹುಡುಗಿ ಬ್ಯಾಕ್ ಬೆಂಡ್ ಮಾಡಿ ವಾಕ್ ಮಾಡೋ ಅಂಥದ್ದು. ಬಟ್ ಇದು ಸ್ಟಾರ್ಟ್ ಆಗೋ ಅಷ್ಟೊತ್ತಿಗೆ ಪಾಪ ಬಿಸಿಲು ಕೂಡ ಬಂದುಬಿಟ್ಟಿತ್ತು. ಅದಕ್ಕೋಸ್ಕರ ಅವರು ಟ್ರೈನರ್ ಪಾಪ ಛತ್ರಿ ಹಿಡ್ಕೊಂಡು ಮಾಡ್ತಿದೆ. ಇದು ಕೂಡ ಅಷ್ಟೇ, ನೋಡೋದಕ್ಕೆ ತುಂಬ ಈಸಿ ಅನಿಸುತ್ತೆ, ಬಟ್ ತುಂಬ ಕಷ್ಟ ಇರುತ್ತೆ. ಯಾಕಂದರೆ ನಾವೇ ಒಂದು ಸೆಕೆಂಡ್ ಈ ಥರ ಬಗ್ಗಿ ಎದ್ರೇ ತಲೆ ಒಂದು ಸರ ಗಿರ್ರನ್ನುತ್ತೆ. ಬಟ್ ಈ ಮಗು ಎಷ್ಟು ಇದು ಮೀಟರ್ ಲೆಕ್ಕ ಎಷ್ಟು ಡಿಸ್ಟೆನ್ಸ್ನ ಕವರ್ ಮಾಡ್ತಾರೆ ಅನ್ನೋದ್ರ ಮೇಲೆ ಇದು ಡಿಪೆಂಡ್ ಆಗುತ್ತೆ. ಇದು ಕೂಡ ಅಷ್ಟೇ ತುಂಬ ಕಷ್ಟ ಇತ್ತಪ್ಪ. ನೋಡ್ಬೋದು, ನೋಡೋದಕ್ಕೆ ಈಸಿ ಅನಿಸುತ್ತೆ, ಬಟ್ ಮಾಡೋದಕ್ಕಂತೂ ತುಂಬ ಟಫ್ ಇರುತ್ತೆ.
ನೆಕ್ಸ್ಟ್ ಬಂದು ಈ ಹುಡುಗಿದು ನನಗೆ ಇನ್ನೊಂದು ಏನಪ್ಪ ಖುಷಿ ಅಂತಂದರೆ ಹೆಣ್ಮಕ್ಳುಗಳು ಈ ಥರ ರೆಕಾರ್ಡ್ಗಳನ್ನ ಮಾಡಬೇಕು, ಆವಾಗ ನನಗೆ ಇನ್ನೂ ತುಂಬ ಖುಷಿ ಆಗುತ್ತೆ. ಎಸ್ಪೆಷಲಿ ನನಗೆ ಹೆಣ್ಮಕ್ಳುಗಳು ಯಾವಾಗಲೂ ಈ ಥರ ಏನಾದರೂ ಟ್ರೈ ಮಾಡಬೇಕು, ನನಗೆ ತುಂಬ ಖುಷಿ ಆಗುತ್ತೆ. ಈ ಹುಡುಗಿದು ಅಷ್ಟೇ ಫುಲ್ ಓವರ್ ಫ್ಲಿಪ್ ಮಾಡಿ ಸ್ಟ್ರೆಚ್ ಮಾಡಬೇಕು. ಈ ಥರ ನೀವು ಸ್ಟ್ರೆಚ್ ಮಾಡಿದ್ರೆ ಗೊತ್ತಾಗುತ್ತೆ, ಯಾಕಂದರೆ ನಾನು ನೋಡಿದ್ದೀನಿ ನನ್ನ ಮಗ ಸ್ಟಾರ್ಟಿಂಗು ಈ ಥರ ಫುಲ್ಲು ಸ್ಟ್ರೆಚ್ ಮಾಡಬೇಕಾದ್ರೆ ಎಷ್ಟು ತೊಡೆಗಳು ನೋವು ಬರುತ್ತೆ ಮಕ್ಳುಗಳಿಗೆ ಅಂತ ಹೇಳಿ. ಈ ಹುಡುಗಿನೂ ಅಷ್ಟೇ ಒಟ್ಟು 500 ಮೀಟರ್ಸ್ ಅಂದರೆ ಅರ್ಧ ಕಿಲೋಮೀಟರ್ ಲೆಕ್ಕದಲ್ಲಿ ಈ ರೀತಿ ಫ್ಲಿಪ್ ಮಾಡಿ ಸ್ಟ್ರೆಚ್ ಮಾಡಬೇಕು. ಇದು ಕೂಡ ಅಷ್ಟೇ ಪಾಪ ಹುಡುಗಿ ಮಾಡೋ ಅಷ್ಟೊತ್ತಿಗೆ ಎಷ್ಟು ಸ್ವೆಟ್ ಆಗಿತ್ತು ಅಂದರೆ ಯಪ್ಪ ನನಗೆ ಪಾಪ ಅಂತ ಅನ್ನಿಸ್ಬಿಡ್ತು, ಅಷ್ಟು ಸ್ಟ್ರೈನ್ ಆಗಿತ್ತು ಕೂಡ ಆ ಹುಡುಗಿನೂ ಕೂಡ. ಮತ್ತು ಇವರು ಜಿಮ್ ಟ್ರೈನರ್ ಇವ್ರದ್ದು ಕೂಡ ಇತ್ತು 100 ಟೈಮ್ಸ್ ಈ ಟಯರ್ನ ಫ್ಲಿಪ್ ಮಾಡೋ ಅಂಥದ್ದು. ಮೇ ಬಿ ಟೈಮಿಂಗ್ಸ್ ಇತ್ತು ಅನಿಸುತ್ತೆ, ಅಷ್ಟು ಕ್ಲಾರಿಟಿ ಗೊತ್ತಿಲ್ಲ ನನಗೆ. ಬಟ್ ಫ್ಲಿಪ್ ಮಾಡೋ ಅಂಥದ್ದು, ಬಟ್ ನೋಡೋಕೆ ಈಸಿ ಅನಿಸುತ್ತೆ. ಇದು ಕೂಡ ಅಷ್ಟೇ, ಅವ್ರು ಫ್ಲಿಪ್ ಮಾಡೋ ಅಷ್ಟೊತ್ತಿಗೆ ಅವ್ರ ಕೈ ಫುಲ್ ಊದ್ಕೊಂಬಿಟ್ಟು ಫುಲ್ ನಡುಗ್ತಾ ಇತ್ತು ಅವ್ರ ಕೈಯೇ. ಎಷ್ಟು ಪ್ರಾಕ್ಟೀಸ್ ಇದ್ರೂ ಅವ್ರಿಗೆ ಹೇಗಾಗುತ್ತೆ ಅಲ್ವಾ, ತುಂಬ ಇದಾಯಿತು. ಮತ್ತು ಈ ಹುಡುಗಿದು ಬಂದು ಟೈಲ್ಸ್ ಬ್ರೇಕಿಂಗು 1 ನಿಮಿಷದಲ್ಲಿ ಎಷ್ಟು ಟೈಲ್ಸ್ ಬ್ರೇಕಿಂಗ್ ಇರುತ್ತೆ ಅಂತ ಹೇಳಿ. ಇದು ಕೂಡ ಅಷ್ಟೇ ತುಂಬ ಕಷ್ಟ ಇರುತ್ತೆ. ನನ್ನ ಮಗ ಅದೇ ಹೇಳ್ತಿದ್ದ, ನೆಕ್ಸ್ಟ್ ಟೈಮ್ ಅಮ್ಮ ನಾನು ಇದನ್ನು ಮಾಡ್ತೀನಿ ಟೈಲ್ಸ್ ಬ್ರೇಕಿಂಗ್ನ ಅಂತ ಹೇಳಿ. ಈ ಹುಡುಗಿ ಎಷ್ಟು ಮಾಡ್ತು ಅಂತ ಇದರಲ್ಲಿ ನನಗಷ್ಟು ಗೊತ್ತಾಗಲಿಲ್ಲ, ತಿಳ್ಕೊಬೇಕು. ಅದಕ್ಕೆ ನನ್ನ ಮಗನ ಒಂದು ಹೊಡಿ ನೋಡೋಣ ನಿನ್ನ ಕೈಲಿ ಆಗುತ್ತಾ ಅಂತ ಹೇಳಿ ಸುಮ್ಮನೆ ರೇಗಿಸ್ತಾ ಇದ್ದೆ. ಮತ್ತು ಇವ್ರದ್ದು ಬಂದು ಈ ಥರ ಏನಿದು ಹೆಂಚುಗಳನ್ನ ಹೊಡೆಯೋ ಅಂಥದ್ದು. ಇದರಲ್ಲಿ ಹಿಡ್ಕೊಳ್ಳೋರು ಕೂಡ ತುಂಬ ಇದಿರಬೇಕು, ಯಾಕಂದರೆ ಕರೆಕ್ಟಾಗಿ ಹಿಡ್ಕೊಂಡಿದ್ರೆ ಮಾತ್ರ ಅವ್ರಿಗೂ ಕೂಡ ಕರೆಕ್ಟಾಗಿ ಹೊಡೆಯೋಕ್ಕಾಗೋದು. ಸೊ ಈ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ. ನಿಮಗೂ ಈ ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ.